ಅಲ್ಲ ನಮ್ಮ ಚಿಂಟು ನೋಡ್ರಿ ಬೆಂಗಳೂರಿಗೆ ಬಂದ್ಬಿಟ್ಟು ಕಾಮಾಕ್ಷಿ ಪಾಳ್ಯ ಚಿಕ್ಕಪೇಟೆ ಅಂತಂದು ಓಡಾಡ್ಕೊಂಡು ಕಾಲು ನೋವಾಗ್ಬಿಟ್ಟೆ ಸರಿಯಾಗಿ ಮನಿಕಂಡು ಗೊರ್ಕಿತ್ತೈತಿ ಅಂದರೆ ಸರಿಯಾಗಿ ತಿರ್ಗಾಡೈತಿ ಹುಡುಗ. ಹಂಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಶಿರಾ ಹುಡುಗರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಯಾವಾಗಲೂ ನಮಗಿರಲಿ. ಪಾಪಾ ಜಾಯ್ ಪಾಪಾ ಪಾಪಾ ಬಂಗಾರಪ್ಪ ಎದ್ದಳಪ್ಪ ಒಂದು ಏಟು ಅಲ್ವಲ್ಲ ಬಂಗಾರಿ ಅಂತದ್ ಯಾಕೆ ತಿಂದಿ? ಏನ್ ಗೊತ್ತೇ ಮತ್ತೀಗ ನಮ್ಗೆ ವೀಣಕ್ಕ ಪಾಯಸ ಮಾಡ್ಕೊಟ್ಟಿತ್ತು ಗೊತ್ತಾ? ರಸ ಮಾಡಿತ್ತು, ಅನ್ನ ಮಾಡಿತ್ತು, ಸಕ್ಕತ್ತಾಗಿತ್ತು ಕಣಜಿ. ಅದಕ್ಕೆ ಎಳ್ಳಿಕಾಯಿ ಉಪ್ಪಿನಕಾಯಿ ಆಂಟಿ ಮಾಡಿತ್ತು, ಸೂಪರ್ ಆಗಿತ್ತು. ನಾನಂತೂ 2 ಪಾಲೆ ಹಾಕಿಸ್ಕೊಂಡು ತಿಂದೆ ಉಪ್ಪಿನಕಾಯಿನ ಗೊತ್ತೇ. ಮತ್ತೀಗ ಬೋಟಿ ಫ್ರೈ ಮಾಡಿತ್ತು, ಅದು ತೇಲ್ಸಿತ್ತು. ಅಲ್ವಲ್ಲ ಪಾಪ ನೀನ್ ನನ್ನನ್ನು ಕರ್ಕೊಂಡೆ ಹೋಗ್ಲಿವಲ್ಲ ನಿಮ್ ವೀಣಕ್ಕರ್ ಮನೆಗೆ. ನಾನು ಬಂದೆ, ನನ್ನ ಮನ್ಕಲ್ ನಾವು ಬರಲ್ಲ, ನನ್ನ ಸಾಸಿಗೆ ನಾನು ಹೆಲ್ಪ್ ಮಾಡ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ನಾನು ಅದೇ ವಾಗಜ್ಜೆ ಒಂದೊಂದು ಗೊಂಬೆ ಎಂತ ಚೆನ್ನಾಗಿದ್ವು ಅಂತಂದು ಆಹಾ ನೋಡಕ್ಕೆ ಎರಡು ಕಣ್ಣು ಸಾಲದು. ನಮ್ಮ ಪ್ರವೀಣ್ ಅಣ್ಣ ಎಂದು ಏನಂತ ತಿಳ್ಕೊಂಡಿದ್ದ ಸಕಲ ಕಲಾವಲ್ಲಭ ಗೊತ್ತೇ? ಹೌದೇನು? ಬೇಕಾದ್ರೆ ನಾನೇ ನಿಂತ್ಕೊಂಡ್ರೆ ನನ್ನೊಂದೇ ಒಂದು ಗೊಂಬೆ ಮಾಡಿ ಕುಂಡ್ರಿಸ್ಬಿಟ್ಟಿದ್ದೆ ಕಣಜ್ಜಿ. ಹೆಂಗೆ ನಮ್ಮ ಅಣ್ಣಯ್ಯರಿಬ್ರು ಗೊತ್ತೇ? ಹೋಗ್ಲಿ ಬಿಡಪ್ಪ, ಇಬ್ರು ಅಣ್ಣಯ್ಯರೇ ಆಗ್ಲಿ. ನಂಗಂತೂ ಹೊಟ್ಟೆ ತುಂಬೋಗಿದೆ. ಅಜ್ಜಿ ಏನ್ ಗೊತ್ತೇ ಗೊಂಬೆದು ಎಂತೆಂತ ಚೆನ್ನಾಗಿ ಸೀರೆ ಉಡಿಸ್ತೈತೆ ಗೊತ್ತೇ ಪ್ರವೀಣಣ್ಣ ಗೊಂಬೆಗೆ. ನೀನ್ ನೋಡ್ಬೇಕು. ಎಲ್ಲಲ್ಲ ಪಾಪ ನನಗ್ ತೋರ್ಸ. ಫೋಟೋ ಹಾಕ್ತೀನಿ ನೋಡ್ರಿ, ದೇವಿಗೆ ಹೆಂಗೆ ಅಲಂಕಾರ ಮಾಡೈತೆ ಅಂತಂದು. ಅಜ್ಜಿ ನೋಡು, ಇದು ನೆನ್ನೆ ಮಾಡಿರೋದು, ಮಹಾಲಕ್ಷ್ಮಿ ತರ ರೆಡಿ ಮಾಡೈತೆ. ಇದು ಇವತ್ತು ಮಾಡಿರೋದು. ಏನ್ ಗೊತ್ತಾ, ನಾರಾಯಣಿ ತರ ಮಾಡೈತೆ ನೋಡು. ಪಾಪ ಎಷ್ಟು ಚೆನ್ನಾಗೈತ್ ನೋಡು. ಆಹಾ ಅಮ್ಮ ಎದ್ದು ಬತ್ತಳೆ ಅಮ್ಮ ಕಾಣಿಸ್ತೈತಿ. ಅಂಗಲ್ದಲ್ಲ ಹೇಳಿದ್ದೆ ಮತ್ತೀಗ ನಮ್ಮ ಅಣ್ಣಯ್ಯ ಸಕಲ ಕಲವಲ್ಲಭ ಅಂತಂದು. ಮತ್ತೆ ಎಲ್ಲೆಲ್ಲ ಓಡಾಡುದ್ರಿ? ಅಜ್ಜಿ ಎಲ್ಲೂ ಹೋಗಕ್ ಆಗ್ಲಿಲ್ಲ ಕಣಜ್ಜಿ, ತಲೆ ನೋಯ್ತಿತ್ತು, ಮಾತ್ರ ನುಂಗಿ ಮನಿಕೆ ಬಿಟ್ಟಿದ್ದೆ. ಓಹೋ ಅಜ್ಜಿ ಮೊಮ್ಮಗಂದು ಏನಪ್ಪ ಈ ಪಾಟಿ ಮಾತು? ಯಾತ ಮಣ್ಣೆ ಹಿಂಗೆ ಮಾತಾಡ್ಕೊಂಡು ಕೂಕೊಂಡಿದ್ವಿ? ಯಮ್ಮ ಕುಕ್ಕಲಮ್ಮ ನೀನು ಮಾತಾಡಿ ಯೋಚನಾಗೈತೆ. ಪಾಪ ಏನ್ ಊಟ ಮಾಡ್ತಿ, ಏನ್ ಅಡ್ಗೆ ಮಾಡೋಣ? ನೀವ್ ಅತ್ತೆ ಸೊಸೆ ತಿನ್ಕೊಳ್ರಮ್ಮ, ನಮಗ್ ತಿಂದಿರೋದಿನ್ನು ಹೊಟ್ಟೆ ಹಸ್ತಿಲ್ಲ, ಅಷ್ಟು ಹೊಟ್ಟೆ ತುಂಬೈತಿ. ಅವ್ರ ಅಣ್ಣಯ್ಯರ ಮನೆಗೆ ಹೋಗಿದ್ನಲ್ಲ, ಚೆನ್ನಾಗಿ ತಿನ್ಕೊಂಡ್ ಬಂದೆ ಹೇಳಿ ಅವನು. ವಾಗಮ್ಮ ನೀನು ನನ್ ಜೊತೆ ಮಾತಾಡಬೇಡ. ಯಾಕಲ್ಲ ಹುಡುಗ ಇಷ್ಟೊತ್ತು ಚೆನ್ನಾಗಿದ್ದೆ? ಯಾಕಪ್ಪ ಇವಾಗ ಮುನ್ಸು? ಯೋಚನ ಆತ ನನ್ನ ಪ್ರೀತಿನೇ ಇಲ್ಲ ನಿಮ್ಗಂತನು. ನಮ್ಮ ಅಪ್ಪ ಹಿಂಗೂ ಇಲ್ಲ, ನಿನ್ಗೂ ಇಲ್ಲ. ನಮ್ಮ ಅಜ್ಜಿ ಯಾಟು ಅಂತ ನನ್ ಕಾಟ ತಡ್ಕೋಬೇಕ? ನಾನ್ ನೋಡ್ರಿ ಅತ್ತಗಿತ್ಲ ಓಡಾಡ್ಕೊಂಡು ಬರೀ ಏಟ್ ತಿಮ್ಮದೇ ಆಗೈತಿ. ನಮ್ಮ ಅಜ್ಜಿ ಪಾಪ ಕಷ್ಟನ ಸುಖನ ಹೆಂಗ ನೋಡ್ಕೊಂತೈತಿ. ನೀವು ಬಂದು ಹೊಟ್ಟೆ ಹುಟ್ಟಿ ಮಗನ್ ನೋಡಕ್ ಬರಲ್ವಲ್ಲ ನೀವು? ನಿನ್ನನ್ ಚೆನ್ನಾಗಿ ಓದಿಸ್ಬೇಕಲ್ಲಪ್ಪ, ಅದಕ್ಕೆ 3 ಕಾಸು ಕುಡಿಕೋದ್ ಬೇಡ್ವೆ, ಅದಕ್ಕೆ ಬೆಂಗಳೂರಿಗೆ ಬಂದು ದುಡಿತಿರೋದು. ಚೆನ್ನಾಗಿ ಓದಿಸ್ಬಿಟ್ರೆ ಒಂದು ಮುಗಿದ್ ಬಿಡ್ತು. ಇನ್ನೇನು ಪ್ರೀತಿಯಿಂದ ಮಗನೇ ಅಂಗಿಲ್ಲ, ಕೈ ತುತ್ತು ತಿನ್ನಿಸ್ಲಿಲ್ಲ, ಹೋಗ್ಲಿ ಹೊಡಿಲಿಲ್ಲ ಬಡಿಲಿಲ್ಲ, ದುಡ್ದು ಅದೆಲ್ಲಿಕ್ಕಿದ್ಯೋ. ಅಲ್ವೇ ಮಣ್ಣಿ ನೀನು ಅಂತಾಳೆ ಕಣೆ. ನಿನ್ ಗಂಡನ್ ಕರ್ಕೊಂಡು ಬರ್ಬೇಕು ತಾನಿ, ಅವನಿಗಂತೂ ಮರೆಯೋದಿಲ್ಲ ಬಿಡು. ಊರ್ಗ್ ಹೋಗೋಣ, ನಮ್ಮಮ್ಮ ಏನ್ ಮಾಡ್ಕೊಂಡ್ಲೋ, ನನ್ನ ಮಗ ಏನ್ ಮಾಡ್ಕೊಂಡ್ ಒಂದು ಈಟು ಚಿಂತಿಲ್ಲ. ವಾರಕ್ಕೊಂದ್ಸಲಿ ಫೋನ್ ಮಾಡ್ತಾನೆ, ಹೆಂಗಿದ್ಯಮ್ಮ ಅಂತಾನೆ. ಅವನು ಮೋಟ ಹೆಂಗವನಿ ಅಂತಾನೆ. ನೋಡ್ದೆ ನಮ್ಮ ಅಪ್ಪ ಯಾಲ ನನ್ನ ಮೋಟನ್ನು ಮಾಡ್ಬಿಟ್ಟೆ. ಪ್ರೀತಿಯಿಂದ ಹಂಗೆ ಕರಿತಿದ್ದೆ ಹೇಳ್ಚಿಂಟು ನಿಮ್ಮ ಅಪ್ಪಯ್ಯ. ಸರಿ ಆಯ್ತು, ನನಗೆ ಬೋಂಡ ಮಾಡ್ಕೊಡು. ಸರಿನೇ? ಸರಿ ಆಯ್ತಪ್ಪ, ಹೋಗಿ ಮಾಡ್ತೀನಿ. ಅದೇ ನಿಮಗೇನ್ ಮಾಡೋಣ? ಮನೆ ಒಂದಿಟ್ಟು ಬಜ್ಜಿ ಕೋಸಿ ಮುದ್ದೆ ಮಾಡಿ ಸಾಕು, ಮುಂಬಾನ. ಸರಿ ಕಣತೆ ಆಯ್ತು. ಅಜ್ಜಿ ನೋಡಜ್ಜಿ, ನಮ್ಮ ಅಮ್ಮ ನನ್ನ ಮೇಲೆ
ಪ್ರೀತಿ ಇಲ್ಲ. ಅಲ್ವಲ್ಲಪ್ಪ ನೀನು ಮತಿ ಇಲ್ದನ್ ಕಣೆ, ಪ್ರೀತಿ ಇಲ್ದಲೇ ಇದ್ದಿದ್ರೆ ನಿನ್ಗೋಸ್ಕರ ಕುಡಿತಿದ್ರೆ ಅವರು. ನೀನೊಬ್ಬ ತಿಕ್ಲ. ನನಗೆ ಯಾಕೋ ಅನುಮಾನ, ನಮ್ಮ ಅಮ್ಮಗೂ ನಮ್ಮ ಅಪ್ಪನಿಗೂ ಪ್ರೀತಿ ಇಲ್ಲ ನನ್ನ ಮ್ಯಾಲೆ. ಇಲ್ಲ ಅಂದಿದ್ರೆ ಬಂದಿರ ತಾನೆ ಊರಿಗೆ ನೋಡಕ್ಕೆ ನಮ್ಮ ಅಪ್ಪ ಬರ್ಲಿ ಮಾಡ್ತೀನಿ.